ಆತ್ಮೀಯ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ನಮ್ಮ ಈ ಚುಟುಕು ಕಾರ್ಯಕ್ರಮ ಏನು ಜ್ಯೋತಿಷ್ಯ ಮಾರ್ಗದರ್ಶಿ ಅಂತಕ್ಕಂಥದ್ದು. ಇದರಲ್ಲಿ ಪಂಚ ಮಹಾ ಪುರುಷ ಯೋಗಗಳ ಬಗ್ಗೆ ಹೇಳ್ತಾ ಇದ್ವಿ. ನೆನ್ನೆ ರುಚಿಕ ಯೋಗದ ಬಗ್ಗೆ ಹೇಳಿದ್ವಿ. ಇವತ್ತು ಭದ್ರಯೋಗದ ಬಗ್ಗೆ ಹೇಳ್ತೀವಿ. ನೋಡಿ, ಭದ್ರಯೋಗ ಅಂತಕ್ಕಂಥದ್ದು ಬಹಳ ವಿಶೇಷವಾದ ಯೋಗ. ಇದು ಜ್ಞಾನಯೋಗಕ್ಕೆ ಸಮನಾಗಿರ್ತಕ್ಕಂಥದ್ದು ಭದ್ರಯೋಗ. ಈ ಭದ್ರಯೋಗದಲ್ಲಿ ಹುಟ್ಟಿರ್ತಕ್ಕಂಥವ್ರು ಜಾತಕದಲ್ಲಿ ಭದ್ರಯೋಗ ಬಂದಿದ್ದರೆ ಅವರು ದೀರ್ಘಾಯಸ್ಸುಗಳಾಗಿರ್ತಾರೆ, ಜ್ಞಾನವಂತರಾಗಿರ್ತಾರೆ, ವಿದ್ಯಾವಂತರಾಗಿರ್ತಾರೆ, ಒಳ್ಳೆ ವಾಗ್ಮಿಗಳಾಗಿರ್ತಾರೆ, ಒಳ್ಳೆ ಮಾತಾಡ್ತಕ್ಕಂಥವ್ರು, ಒಳ್ಳೆ ಭಾಷಣ ಮಾಡ್ತಕ್ಕಂಥವ್ರು, ಒಳ್ಳೆ ಜ್ಞಾನಿಗಳಾಗಿರ್ತಾರೆ. ಅದಲ್ಲದೆ ಹಣವಂತರು ಸಹ ಆಗಿರ್ತಾರೆ. ಈ ಒಂದು ಭದ್ರಯೋಗಕ್ಕೆ ಎಲ್ಲ ನಾವು ಮಂತ್ರಗಳು ಹೇಳಿದಾಗ ಭದ್ರಂ ಕರ್ಣೇ ವಿಷ್ಣುಯಾಮ ದೇವ ಭದ್ರಂ ವಶ್ಯೇಮ ಕ್ಷವೀರ್ಯದತ್ತ ಎಲ್ಲ ಭದ್ರ ಭದ್ರ ಅಂತ ಹೇಳ್ತೀವಿ. ಭದ್ರ ಅಂದರೆ ಶುಭ. ಈ ಶುಭಕರವಾಗಿರ್ತಕ್ಕಂತಹ ಯೋಗದಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾರು? ಈ ಜಾತಕರು, ಭದ್ರಯೋಗದಲ್ಲಿ ಹುಟ್ಟಿರ್ತಕ್ಕಂಥ ಜಾತಕರು. ಇದಕ್ಕೆ ಕಾರಣ ಬುಧನು. ಈ ಬುಧನ ಒಂದು ಸ್ಥಾನ ಅವಸ್ಥೆಯಿಂದ ಈ ಒಂದು ಭದ್ರಯೋಗ ಬರ್ತದೆ. ನೋಡಿ, ಬುಧನಿಗೆ ಕನ್ಯಾ ರಾಶಿ ಸ್ವಕ್ಷೇತ್ರ, ಮಿಥುನ ರಾಶಿ ಸ್ವಕ್ಷೇತ್ರ. ಅದಲ್ಲದೆ ಮೇಷ, ವೃಷಭ, ಮಕರ ಇವೆಲ್ಲನೂ ಮಿತ್ರಕ್ಷೇತ್ರಗಳಾಗಿರ್ತಾರೆ. ಆದರೂ ಸಹ ಮುಖ್ಯವಾಗಿ ಇದರ ಫಲ ಬರ್ತಕ್ಕಂಥದ್ದು ಭೃಗುನಾಡಿ ಪ್ರಕಾರ ಬರ್ತಕ್ಕಂಥದ್ದು. ಈ ಕನ್ಯಾ ರಾಶಿಗೆ ಬುಧನಿದ್ದಾಗ, ಅಂದರೆ ಲಗ್ನದಲ್ಲಿ ಕನ್ಯಾ ಲಗ್ನದಲ್ಲಿ ಬುಧನಿದ್ದಾಗ ಹುಟ್ಟಿರ್ತಕ್ಕಂಥ ಮಕ್ಕಳು ಈ ಭದ್ರಯೋಗದಲ್ಲಿರ್ತಾರೆ. ಅದೇ ರೀತಿಯಲ್ಲಿ ಮಿಥುನ ರಾಶಿಯಲ್ಲಿ ಬುಧನು, ಅಂದರೆ ಮಿಥುನ ಲಗ್ನದಲ್ಲಿ ಬುಧನಿದ್ದರೆ ಅವಾಗ ಅವರು ಸಹ ಒಳ್ಳೆಯ ಭದ್ರಯೋಗದಲ್ಲಿರ್ತಾರೆ. ಅದೇ ರೀತಿಯಲ್ಲಿ ಒಂದು ಲಗ್ನದಿಂದ ಏನೋ ಹೇಳಿದ್ನಲ್ಲ, ಆ ಲಗ್ನದಿಂದ 1ನೇ ಸ್ಥಾನದಲ್ಲಿ ಬುಧನು ಕನ್ಯಾ ರಾಶಿ ಅಥವಾ ಮಿಥುನ ರಾಶಿಯಲ್ಲಿದ್ದರೆ, 4ನೇ ಸ್ಥಾನದಲ್ಲಿ, 7ನೇ ಸ್ಥಾನದಲ್ಲಿ, 10ನೇ ಸ್ಥಾನದಲ್ಲಿ ಅವನು ಲಗ್ನ ದಶಮದಲ್ಲಿ ಬುಧನಿದ್ದರೆ ಅವರಿಗೆ ಈ ಒಂದು ಭದ್ರಯೋಗ ಬರ್ತದೆ.